ನಮಸ್ಕಾರ. ನಾನು ಅರುಣಾ ದಿವಾಕರ್, ಕೃತಜ್ಞತಾ ಟ್ರಸ್ಟ್ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ವಿಶೇಷ ದಿನವನ್ನು ನಿಮ್ಮೆಲ್ಲರೊಂದಿಗೆ ಆಚರಿಸಲು ನನಗೆ ತುಂಬಾ ಹೆಮ್ಮೆ ಮತ್ತು ಸಂತೋಷವಾಗಿದೆ. ಈ ದಿನವನ್ನು ನಾವು ಕೇವಲ ಹಬ್ಬವಾಗಿ ಮಾತ್ರ ನೋಡಬಾರದು. ಇದು ಮಹಿಳೆಯರ ಹಕ್ಕು, ಸಮಾನತೆ ಮತ್ತು ಸಬಲೀಕರಣಕ್ಕಾಗಿ ನಾವು ಮಾಡಬೇಕಾದ ಕಾರ್ಯಗಳ ಸಂಕೇತವೂ ಆಗಿದೆ. ನಾವು ಸಾಧಿಸಿರುವ ಪ್ರಗತಿ ಮತ್ತು ಎದುರಿಸುತ್ತಿರುವ ಸವಾಲುಗಳು ಈಗ ಮಹಿಳೆಯರು ರಾಜಕೀಯ, ವಿಜ್ಞಾನ, ವ್ಯವಹಾರ, ಕಲೆ, ಕ್ರೀಡೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಧೈರ್ಯ ಮತ್ತು ಶ್ರಮದ ಫಲವಾಗಿ ಸಮಾಜದಲ್ಲಿ ಮಹತ್ತರವಾದ ಬದಲಾವಣೆಗಳು ನಡೆದಿವೆ. ಆದರೆ ಇನ್ನೂ ನಾವಿಂದು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ. ಲಿಂಗ ಅಸಮಾನತೆ, ಶಿಕ್ಷಣ ಕೊರತೆ, ದೌರ್ಜನ್ಯ, ವೇತನ ವ್ಯತ್ಯಾಸ ಇತ್ಯಾದಿ. ನಮ್ಮ ಕೃತಜ್ಞತಾ ಸಂಸ್ಥೆ ಉದ್ದೇಶವು ಮಹಿಳೆಯರನ್ನು ಶಕ್ತಿಶಾಲಿಗಳಾಗಿಸಲು ಅವರಿಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಮುಖ್ಯವಾಗಿ ಆತ್ಮವಿಶ್ವಾಸ ನೀಡಲು ಕೆಲಸ ಮಾಡುವುದು. ಇದರ ಮಹತ್ವ ಮತ್ತು ಪ್ರಭಾವ ನಾನು ನಿಮಗೆ ನಮ್ಮ ಸಂಸ್ಥೆಯೊಂದಿಗೆ ಕೆಲಸ ಮಾಡಿದ ಒಂದು ಪ್ರೇರಣಾದಾಯಕ ಕಥೆಯನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಒಂದು ಮಹಿಳೆ, ಹೆಸರನ್ನು ಹೇಳಲು ಇಚ್ಛಿಸುವುದಿಲ್ಲ, ಆ ಮಹಿಳೆಯು ತುಂಬಾ ಕಷ್ಟದಲ್ಲಿದ್ದು ತನಗೆ ಏನಾದರೂ ಮಾಡಿ ತನ್ನ ಸಂಸಾರವನ್ನು ನೋಡಿಕೊಳ್ಳಬೇಕೆಂದ ಉತ್ತಮವಾದ ಹಂಬಲವಂತೂ ಇತ್ತು. ಈ ಮಹಿಳೆಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ನಡೆಸುತ್ತಿರುವ ಕೌಶಲ್ಯಾಭಿವೃದ್ಧಿ ಕೇಂದ್ರವಾದ ಟೈಲರಿಂಗ್ ಯೂನಿಟ್ನಲ್ಲಿ ಅವಳಿಗೆ ಕೌಶಲ್ಯವನ್ನು ಹೇಳಿಕೊಟ್ಟು ಟೈಲರಿಂಗ್ ಹೇಳಿಕೊಟ್ಟ ಮೇಲೆ ಅವಳು ತನ್ನದೇ ಆದಂತಹ ಕಾಲುಗಳ ಮೇಲೆ ನಿಂತು ಈಗ ತನ್ನ ಸಂಸಾರವನ್ನು ಉತ್ತಮವಾಗಿ ನಿರ್ವಹಿಸುವುದಕ್ಕೆ ತುಂಬಾ ಉಪಯೋಗವಾಗಿದೆ. ಈ ಕಥೆಗಳು ನಮಗೆ ಪ್ರತಿ ಪುಟ್ಟ ಪ್ರಯತ್ನವು ಯಾರಿಗಾದರೂ ಹೊಸ ಜೀವನವನ್ನು ನೀಡಬಹುದು ಎಂಬ ಸಂಕೇತವನ್ನು ನೀಡುತ್ತದೆ. ನಮ್ಮೆಲ್ಲರ ಹೊಣೆಗಾರಿಕೆ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ನೀಡುವುದು ಕೇವಲ ಸಂಘಟನೆಗಳ ಜವಾಬ್ದಾರಿಯಲ್ಲ, ಇದು ಎಲ್ಲರ ಜವಾಬ್ದಾರಿಯಾಗಿದೆ. ಮಹಿಳಾ ಉದ್ಯಮಗಳನ್ನು ಬೆಂಬಲಿಸುವುದರ ಮೂಲಕ ಸಮಾನ ವೇತನ ಮತ್ತು ಹಕ್ಕುಗಳಿಗಾಗಿ ನೀವು ಸಹ ಕೂಗಿಬಿಡಿ. ಯುವತಿಯರಿಗೆ ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಮಾರ್ಗದರ್ಶನ ನೀಡಲು ಮುಂದೆ ಬನ್ನಿ. ಮಹಿಳೆಯರ ವಿರುದ್ಧ ಹಿಂಸಾಚಾರವನ್ನು ತಡೆಗಟ್ಟಲು ಕೆಲಸ ಮಾಡಿ. ನಮ್ಮ ಪ್ರತಿಯೊಬ್ಬರ ಸಹಕಾರದಿಂದ ನಾವೊಂದು ಸಮಾನ ಹಾಗೂ ಪ್ರಬಲ ಸಮಾಜವನ್ನು ಖಂಡಿತವಾಗಲೂ ನಿರ್ಮಿಸಬಹುದು. ಕೊನೆಯ ಮಾತಾಗಿ, ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಾವು ಒಗ್ಗೂಡೋಣ, ಬೆಂಬಲಿಸೋಣ ಮತ್ತು ಮಹಿಳೆಯರ ಸುಂದರ ಭವಿಷ್ಯವನ್ನು ನಿರ್ಮಿಸೋಣ. ನಾವೆಲ್ಲರೂ ಒಂದಾಗಿ ನಿಂತಾಗ ಪ್ರಪಂಚದಲ್ಲಿ ನಿಜವಾದ ಬದಲಾವಣೆ ಬರಬಹುದು. ಧನ್ಯವಾದಗಳು.